ಅಕ್ಕ, ನೀನ್ ಖುಷಿಯಾಗಿದ್ದೀಯಾ? ನಂತವ ಮುಚ್ಚಿಡ್ಬೇಡ. ಅಯ್ಯೋ, ನನಗೇನಾಗದೆ? ನಾನು ಚೆನ್ನಾಗೇ ಇವ್ನಿ. ಹಂಗಾರೆ ಬಾವಯ್ಯ ನಿನ್ನೊಬ್ಳನೆಯ ಕಲ್ಸಿದ್ರು? ಅದು ನಾವಿಬ್ರು ಬಸ್ನಾಗ ಬರ್ಬೇಕಾದ್ರೆ ಯಾರೋ ನಮ್ಮ ಬ್ಯಾಗ್ ಕದ್ಬಿಟ್ರು. ನನಗಾದ್ರೆ ನಮ್ಮಪ್ಪ ಅವನ್ ಮನೆ ಅಲ್ವಾ, ಅವರು ಮನೆ ಅಳಿಯ ಮೊದಲನೇ ಸಾರಿ ಬೇರೆ ಮನೆಗೆ ಬರ್ತವ್ರೆ. ಅದಕ್ಕೆ ನಾನೊಬ್ಳೆ ಬಂದ್ಬಿಟ್ಟೆ. ಆಗ್ಲೇ ಬಾವಯ್ಯನ್ ಕೆಲ್ಸ ಇತ್ತು, ಬರ್ಲಿಲ್ಲ ಅಂತ ಹೇಳ್ದೆ. ಈಗ ಬಂದವ್ರೆ ಅಂತ ಹೇಳ್ತೀಯಾ? ನೀನು ನನ್ನ ಹತ್ರ ಏನೋ ಮುಚ್ಚಿಟ್ಟಿದ್ಯಾ ಅನಿಸ್ತೈತೆ. ಇಲ್ಲ ರಾಜಿ, ಹಂಗೇನಿಲ್ಲ. ಮತ್ತ್ಯಾಕೆ ಕಳ್ಳೋದು? ನಿಜ ಹೇಳು, ನಿನ್ನ ಗಂಡನ ಮನೆಯಲ್ಲಿ ಖುಷಿಯಾಗಿದ್ದೀಯಾ? ಬಾರ್ಸಪ್ಪಯ್ಯ. ಅಕ್ಕ ಈ ದಿನ ನಮ್ಮನ್ನೆಲ್ಲ ಖುಷಿ ಪಡ್ಸಕ್ಕೆ ಏಟ್ ಕಷ್ಟಪಟ್ಟವಳೆ. ಅವಳ ದುಃಖದಲ್ಲಿ ಇರ್ಬೇಕಾದ್ರೆ ನಾ ಖುಷಿ ಪಡ್ಸೋದ್ ಬೇಡ್ವಾ? ಬಾರ್ಸಪ್ಪಯ್ಯ, ದೇವನ್ಕಿತ ಬಾರ್ಸಪ್ಪ. ಬಾರ್ಸಕ್ಕಾಗಕ್ಕಿಲ್ಲ. ನನ್ನ ಜೀವ ಇರೋವರೆಗೂ ಈ ಡೋಲಕ್ನ ನನ್ನ ಕೈಲಿ ಬಾರ್ಸಕ್ಕಾಗಕ್ಕಿಲ್ಲ, ಆಗಕ್ಕಿಲ್ಲ. ಹೊಡ್ದೋಗೈತೆ ಅಂತೇನಪ್ಪ? ಒಂದ್ ಕಡೆ ಹೊಡೆದೋದ್ರೆ ಯೋನಾತು, ಇನ್ನೊಂದ್ ಕಡೆ ಸರಿಯಾಗಿ ಆಯ್ತಲ್ಲ. ಬಾರ್ಸು. ಒಬ್ಳು ಮಗಳು ಹೊಂಟೋದ್ರೆ ಯೋನು, ಇನ್ನುಳಿದೈಕ್ಳು ಅವರಲ್ಲ. ಅವಳ ಬದುಕಿನಾಗೆ ಏಟೊಂದು ದೊಡ್ಡ ಆಟ ಆಡ್ಬಿಟ್ವಿ. ಪಾಪ ಇದವಳು ಎಲ್ಲವಳು, ಎಲ್ಲಿಂದ ಬಂದವಳು, ಏಟ್ ಕಷ್ಟ ಅನುಭವಿಸ್ತವಳು ಒಂದು ಗೊತ್ತಿಲ್ಲ. ಕೇಳವ ಅಂದ್ರೆ ಯಾವ ಮುಖ ಹೊತ್ಕೊಂಡು ಕೇಳೋದು? ನಾವು ಅವಳ ಮೇಲಿನ ಎಲ್ಲ ಹಕ್ಕು ಕಳ್ಕೊಂಡಾಗ ಒಂದೊಂದ್ಸಲ ಧೈರ್ಯ ಮಾಡಿ ಅವಳ ಹತ್ರ ಹೋಗುವ ಅನ್ನಿಸ್ತೈತಿ. ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ ಹೋದ್ರೆ ನಾವಿನ್ನ ಪಾಪಿಗಳು ಅನ್ನಿಸ್ಬಿಡ್ತೈತೆ. ಆ ಹುಡುಗಿ ಅಂತೂ ಓಡ್ ಹೋದ್ಲು. ಇನ್ ವಂಶೋದ್ಧಾರಕನ್ಗೆ ಏನ್ ಮಾಡ್ಬೇಕು? ನಿನಗೆ ಯಾಕೆ ಅದಲ್ಲ? ಏನ್ ಗೊತ್ತಿದೆ ನಿಂಗೆ ಅದ್ರ ಬಗ್ಗೆ? ಕೇಳಕ್ ಬಂದೆ. ಅಯ್ಯ, ಅದ್ಯಾಕೆ ಹೀಗಾಡ್ತೀರಾ? ನನಗೆ ನೀವೆಲ್ಲ ಬೇಕಾಗಿಲ್ಲ. ಹೀಗೆಲ್ಲ ಮಾತಾಡ್ತಿರೋದು ನಾನಲ್ಲ, ಬಂಗ್ಲೆಲಿರೋ ಆಳ್ಗಳು. ಏನ್ ಮಾತಾಡ್ಕೊಳ್ತಿದ್ದಾರೆ? ಅದೇ ಕಾನೂನು ಪ್ರಕಾರ ಹಿರಿಯ ಮಗ ಆಗಿ ಮನೆಗೆ ಮೊಮ್ಮಗುನ ನೀರು ಕೊಡ್ಬೇಕಿತ್ತು. ಆದ್ರೂ ಆ ಜವಾಬ್ದಾರಿನ ಶ್ರೀಕಾಂತ್ ಅಪ್ಪನವ್ರಿಗೆ ಯಾಕೆ ಕೊಟ್ಟಿದ್ದಾರೆ? ಹಾಗೆ ಹೀಗೆ ಅಂತ. ಅವರಿಗಂತೂ ಮಕ್ಕಳಾಗಲ್ಲ ಅಂತ ಆಯ್ತು. ನಿನಗೇನಾಗಿತ್ತು ದಾಡಿ? ಮಕ್ಕಳು ಹುಟ್ಟಿನೂ ಏನು ಪ್ರಯೋಜನ ಇಲ್ವಲ್ಲ. ಹೆರೋದ್ ಹೆತ್ತೆ ಒಂದು ಗಂಡು ಮಗು ಹೆರಕ್ಕಾಗಿಲ್ವಾ? 2 ಹೆಣ್ಪಿಳ್ಳೆಗಳಿಗೆ ಜನ್ಮ ಕೊಟ್ಟಿದ್ಯಲ್ಲ. ಬೆಂಕಿಯ ಮಡಿಲ